ನಮ್ಮ ಹಿಂದೆ ಕೂತವರಾಗ್ಲಿ ಮುಂದೆ ಕೂತವರಾಗ್ಲಿ ಬಹಳ ಹೊತ್ತು ಹೇಳಲ್ಲ. ಮಕ್ಕಳಿಗೆ ಬಹಳ ಹೊತ್ತು ಹೇಳಿದರೆ ತಲೆ ಒಳಗೆ ಇರಲ್ಲ, ದೊಡ್ಡವ್ರಿಗೆ ಇರಲ್ಲ, ಇನ್ ಮಕ್ಕಳಿಗೆ ಅದಿರಂತೆ. ಆದ್ರಿಂದ ಒಂದು 5-6 ನಿಮಿಷ, ನನಗೆ 20 ನಿಮಿಷ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಬೇಡ ಅಷ್ಟೊಂದು. ನೀವೆಲ್ಲ ವಿದ್ಯಾರ್ಥಿಗಳು ಗಂಭೀರವಾಗಿದ್ಬಿಟ್ರೆ ನಿಮ್ಮ ಶಾಲೆಗೆ, ಈ ಊರ್ನಾಗಿರೋ ಮಕ್ಕಳೆಲ್ಲ ಈ ಶಾಲೆಗೆ ಸೇರ್ಬಿಡ್ತಾರೆ, ಬೇರೆ ಕಡೆ ಹೋಗೋದೇ ಇಲ್ಲ. ಅವಾಗ ಶಾಲೆಗೆ ಎಷ್ಟು ಗೌರವ ಬರುತ್ತೆ. ಇಲ್ಲಿ ಇರುವಂತಹ ವಿದ್ಯೆ ಇನ್ನೆಲ್ಲ ಸಿಕ್ಕಲ್ಲ ಅಂತೆಲ್ಲ ಇಲ್ಲಿಗೆ ಬರ್ತಾರೆ. ಮಕ್ಕಳು ವೇದಿಕೆ ಮೇಲೆ ಕೂತಿರ್ತಕ್ಕಂಥವರು ಎಲ್ಲರೂ ಕೂಡ ನಮ್ಮ ಗುರುಗಳಾದ ವಿದ್ಯಾಸಾಗರ ಮಾಧವ ತೀರ್ಥ ಶ್ರೀಪಾದಂಗಳವರು ಅಂತ, ಅವರನ್ನು ನಾನು ಮನಸ್ಸು ಸ್ಮರಣೆ ಮಾಡಿ ನಮಸ್ಕಾರ ಮಾಡಿ, ವೇದಿಕೆ ಮೇಲಿರ್ತಕ್ಕಂಥವ್ರಿಗೆಲ್ಲ ಭಗವಂತ ಆಶೀರ್ವಾದ ಮಾಡಲಿ ಅಂತ ಶುಭ ಆಶಂಸವನ್ನು ಮಾಡ್ತಾ ಒಂದು 10 ನಿಮಿಷ ಮಾತಾಡ್ತೀನಿ. ವೆರಿ ಇಂಪಾರ್ಟೆಂಟ್. ರಾಮಾಯಣ ಹೇಳಿ ಆಮೇಲೆ ಏಕಶ್ಲೋಕಿ ಒಂದೇ ಶ್ಲೋಕದಲ್ಲಿ ಬರ್ತಕ್ಕಂಥದ್ದೇನಿದೆ ಅದನ್ನು ಹೇಳಬೇಕು. ಆದೌ ರಾಮ ತಪೋವನಾಧಿಗಮನಂ, ಆದೌ ರಾಮ ತಪೋವನಾಧಿಗಮನಂ, ಹತ್ವಾ ಮೃಗಂ ಕಾಂಚನಂ, ವೈದೇಹಿ ಹರಣಂ ಜಟಾಯುಮರಣಂ, ಸುಗ್ರೀವ ಸಂಭಾಷಣಂ, ವಾಲಿ ನಿಗ್ರಹಣಂ, ಸಮುದ್ರ ತರಣಂ, ಲಂಕಾಪುರಿ ದಾಹನಂ, ಪಶ್ಚಾತ್ ರಾವಣ ಕುಂಭಕರ್ಣ ಹರಣಂ, ಶ್ವೇತದ್ವಿರಾಮಾಯಣಂ. ನೋಡಿ ಹೇಗಿದೆ, 24,000 ಶ್ಲೋಕ ರಾಮಾಯಣ. ಅದನ್ನ ಒಂದೇ ಶ್ಲೋಕದಲ್ಲಿ ಮುಖ್ಯವಾದ ವಿಷಯ ಇಟ್ಕೊಂಡು ಹೇಳ್ಬಿಟ್ಟಿದ್ದಾರೆ. ಆದ್ರಿಂದ ಕೆಂಪು ಪುಸ್ತಕ, ಆದ್ರಿಂದ ಇದರಂತೆ ಎಷ್ಟು ನಾವೇನ್ ಮಾಡಿದ್ವಿ, ಒಂದೇ ಶ್ಲೋಕದಲ್ಲಿ ಗೀತಾ ಬರಬೇಕು, ಪೂರ್ಣ ಎಲ್ಲ ತಗೊಂಡು ಗೀತಾ ಒಂದೇ ಶ್ಲೋಕದಲ್ಲಿ ಬರಬೇಕು. ಕೊಡಿ. ಏನ್ ಮಾಡಿದೀನಿ ಅಂದ್ರೆ, ಒಂದೇ ಶ್ಲೋಕದಲ್ಲಿ ಗೀತಾ ಬರಬೇಕು. ಪ್ರತಿ 18 ಅಧ್ಯಾಯದಲ್ಲಿ ಒಂದೊಂದು ಅಧ್ಯಾಯದ ಸಾರ ಒಂದೇ ಶ್ಲೋಕದಲ್ಲಿ ಬರ್ಬೇಕು. ಆ ರೀತಿ ಬರ್ಬಿಟ್ಟಿದೀನಿ. ಬರೆದು ಪ್ರಿಂಟಿಗೆ ಕಳಿಸಿದೀನಿ, ಪ್ರಿಂಟ್ ಆಗಿ ಬಂದಿದೆ. ಅದನ್ನು ತಿದ್ದಿ ಕಳಿಸ್ಬೇಕು ಬೆಂಗಳೂರಿಗೆ, ಕೆಲವೆಲ್ಲ ತಿದ್ದಿ ಕೊಡ್ಬೇಕು. ಆದ್ರಿಂದ ಇದನ್ನ ಮೊನ್ನೆ ಉಡುಪಿಗೆ ನಾವು ಹೋಗಿದ್ದಾಗ ಅಲ್ಲಿ ಬಿಡುಗಡೆ ಮಾಡಿದ್ದೆ ಕೃಷ್ಣ ಸನ್ನಿಧಾನದಲ್ಲಿ. ರಾಮಾಯಣ ಅರ್ಥ ಆಯ್ತು. ಈ ಗೀತಾ ಏನ್ ಹೇಳತ್ತೆ ಅನ್ನೋದು ಹೇಳಿ ಈ ಶ್ಲೋಕ ಹೇಳ್ತೀನಿ ನೋಡಿ. ಯುದ್ಧೇ ಯುದ್ಧೇ ಬಾಂಧವ ಮೋಹ ಜಾಲ ಪತಿತಂ, ಯುದ್ಧೇ ಬಾಂಧವ ಮೋಹ ಜಾಲ ಪತಿತಂ, ಕೃಷ್ಣಾರ್ಜುನಂ ಬೋಧಯನ್, ಕೃಷ್ಣ ಅರ್ಜುನಂ ಬೋಧಯನ್, ಭೀಷ್ಮದ್ರೋಣ ಕೃಪಾತಿ ಚೇತನ ಗಣಾಃ ನಿತ್ಯ ನಿತ್ಯಾಃ ಸದಾ ಮಧ್ವಶಾಃ ಪಾಪಾತ್ಮಾಂ
ಕುಪಸಾದೃತಾಂ ಹರನತೋ ಮೋಕ್ಷೇ ಚ ಮೋಕ್ಷಂ ದದೆ ಯೋಗೋ ಕರ್ಮಸು ವಿಶ್ವರೂಪ ಘಟಿತ ಗೀತಾ ಚ ಕೃಷ್ಣೋಸ್ತುನಃ. ಒಂದೇ ಶ್ಲೋಕದಲ್ಲಿ ಸಾಮಾನ್ಯವಾಗಿ ಬೇಗ ಒಂದು ತಾತ್ಪರ್ಯ ಹೇಳ್ಬಿಡ್ತೀನಿ. ಯುದ್ಧದಲ್ಲಿ ಅರ್ಜುನ ಹೋಗಿ ಎಲ್ಲಾ ಭೀಷ್ಮ ದ್ರೋಣಾದಿಗಳೆಲ್ಲ ನನ್ನ ಸಂಬಂಧಿಕರು ಎರಡೂ ಸೈನ್ಯವನ್ನು ನೋಡಿ ಮೋಹದ ನಮ್ಮವರು ಅನ್ನೋ ಅಭಿಮಾನದ ಮೋಹದ ಜಾಲ ಮರೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟ. ಸಿಕ್ಕಾಕೊಂಡು ಕೃಷ್ಣ ಈ ಯುದ್ಧ ಬೇಡ, ಇವ್ರು ನಮ್ಮವರೇ ಆಗಿದ್ದು ಇವ್ರನ್ನ ಕೊಂದು ನಾನು ಏನ್ ಸುಖ ಪಡಬೇಕಾಗಿದೆ, ಬೇಕಾಗಿಲ್ಲ. ಆಗ ಕೃಷ್ಣ ಅರ್ಜುನಂ ಬೋಧಯನ್, ಅರ್ಜುನನಿಗೆ ತಿಳುವಳಿಕೆ ಹೇಳಿ ಯುದ್ಧ ಎಂಬುದು ಅತ್ಯವಶ್ಯಕ ಅಂತ ಹೇಳ್ತಾನೆ. ನಾವು ನಮ್ಮ ಮಕ್ಕಳಿಗೆ ಜಗಳಾಡುವಂತ ಹೇಳ್ತೀವನ್ರಿ, ಯುದ್ಧ ಮಾಡುವಂತ ಹೇಳ್ತೀವ. ಅಂತ ದೊಡ್ಡ ಸರ್ವೇಶ್ವರ ಕೃಷ್ಣ ಅರ್ಜುನಿಗೆ ಯುದ್ಧ ಮಾಡಯ್ಯ ನೀನು. ಅರ್ಜುನ ಹೇಳ್ತಾನೆ ಇದರಿಂದ ಬರೋ ಲಾಭ ಏನು, ಬೇಕಾಗಿಲ್ಲ. ಆದ್ರೆ ಯುದ್ಧ ಮಾಡಲೇಬೇಕಾಗುತ್ತೆ. ಯಾಕೆ ಗೊತ್ತಾ? ನಾವೆಲ್ಲ ಹಿಂದೂಗಳು, ನಾವೆಲ್ಲ ಭಾರತೀಯರು. ನಮ್ಮ ದೇಶ ಸುರಕ್ಷಿತವಾಗಬೇಕಾಗಿದ್ರೆ ನಾವು ಕೈಯಲ್ಲಿ ಖಡ್ಗವನ್ನು ಪಿಸ್ತೂಲನ್ನು ಹಿಡಿಯುವ ಪ್ರಸಂಗ ಬಂದೇ ಬರುತ್ತೆ. ಅಂತ ಪ್ರಸಂಗಕ್ಕೆ ಅವಕಾಶ ಕೊಡದೇನೆ ನಾವೆಲ್ಲ ಭಾರತೀಯರು ನಮ್ಮ ಒಳಗಿನ ಜಾತಿ ಮತ ಧರ್ಮ ಎಲ್ಲ ಬದಿಗಿಟ್ಟು ಭಾರತದ ಧರ್ಮವನ್ನ ಕಾಪಾಡ್ಕೋಬೇಕಾದದ್ದು ನಮ್ಮ ಧರ್ಮ. ಅದನ್ನು ಕೃಷ್ಣನೇ ತೋರಿಸ್ಬಿಟ್ಟಿದ್ದಾನೆ, ರಾಮ ತೋರಿಸ್ಬಿಟ್ಟಿದ್ದಾನೆ. ಹಾಗಿದ್ದಾಗ ಕೃಷ್ಣ ಅರ್ಜುನಂ ಬೋಧಯನ್, ಅರ್ಜುನನನ್ನ ಕೃಷ್ಣ ನೋಡಪ್ಪ ಯುದ್ಧ ಮಾಡ್ಬೇಕಾದ್ದು ಕರ್ತವ್ಯ. ನೀನು ಭೀಷ್ಮನನ್ನ ದ್ರೋಣಾಚಾರ್ಯನೆಲ್ಲ ಕೊಂದ್ಬಿಟ್ರೆ ಪಾಪ ಬರುತ್ತೆ ಅಂತೀಯ, ಪಾಪ ಬರಲ್ಲ. ಯಾರು ಅಯೋಗ್ಯರಿಗೆ ಸಹಾಯ ಮಾಡ್ತಾರೋ ಅವರನ್ನ ಸಂಹಾರ ಮಾಡಿದ್ರೆ ನಮಗೆ ಪಾಪ ಬರಲ್ಲ. ಒಳ್ಳೆಯವರನ್ನು ಸಂಹಾರ ಮಾಡಿದ್ರೆ ಪಾಪ ಬರುತ್ತೆ. ಭೀಷ್ಮ ದ್ರೋಣಾದಿಗಳು ಎಂತೆಂಥ ವೀರಾದಿ ವೀರರು, ಶಾಸ್ತ್ರವೇತ್ತರು, ದ್ರೋಣಾಚಾರ್ಯರು, ಎಲ್ಲರಿಗೂ ಪಾಠ ಹೇಳಿಕೊಟ್ಟವರು. ಅಂತ ಗುರುಗಳು ಅರ್ಜುನನಿಗೆ ಅವರು ಕೊಲ್ಲೋ ಪ್ರಸಂಗ ಬಂತಿದ್ರು. ದುರ್ಯೋಧನನಿಗೆ ಸಹಕಾರ ಕೊಟ್ಟಿದ್ದಾರೆ. ದ್ರೌಪದಿಯ ಸೀರೆಯನ್ನು ಸೆಳೆಯುವಾಗ ತೆಪ್ಪ ಕೂತಿದ್ರು. ಇದು ನೀವು ಮಾಡೋ ಸರಿಯಲ್ಲ ಅಂತ ಅವರು ನಿಗ್ರಹ ಮಾಡಬಹುದಾಗಿತ್ತು, ಮಾಡಲಿಲ್ಲ. ಆದ್ರಿಂದ ದ್ರೋಣಾಚಾರ್ಯನ್ನು ಮುಗಿಸು, ಭೀಷ್ಮಾಚಾರ್ಯನ್ನು ಮುಗಿಸು. ಅವ್ರಿಗೆಲ್ಲ ತಿದ್ದೋ ಯೋಗ್ಯತೆ ಇದ್ದು ತಿದ್ದಿಲ್ಲ. ಇನ್ನೊಂದು ನೋಡು, ಅರ್ಜುನ ಭೀಷ್ಮಾಚಾರ್ಯ ದ್ರೋಣಾಚಾರ್ಯ ಎಲ್ಲರೂ ಹೋಗ್ತಾರೆ ಅಂದ್ರೆ, ಸತ್ತೋಗ್ತಾರೆ ಅಂದ್ರೆ ಅವರ ದೇಹವನ್ನು ಬಿಡ್ತಾರಷ್ಟೇ. ಒಳಗೆ ಸ್ವರೂಪ ಏನಿದೆ ಅದು ನಿತ್ಯವಾಗೇ ಇರುತ್ತೆ. ಇತ್ಯಾದಿಗಳಲ್ಲದೆ ಯೋಗ ಅಂದ್ರೇನು, ಕರ್ಮ ಅಂದ್ರೇನು, ಯಾವ ಕರ್ಮ ಮಾಡಬೇಕು, ಯೋಗ ಅಂದ್ರೆ ಯಾವುದು ಯೋಗವನ್ನು ಆರಿಸ್ಕೋಬೇಕು ಅಂಥೇಳಿ ಮೋಕ್ಷ, ಯೋಗ, ಕರ್ಮ, ಕೃಷ್ಣನು ತನ್ನ ವಿಶ್ವರೂಪ ದರ್ಶನವನ್ನೇ ಅರ್ಜುನನ್ ಕೂಡ ಅಂತಹ ಬೋಧನವನ್ನ 12ನೇ ಅಧ್ಯಾಯದಲ್ಲಿ ಬಹಳ ವಿಸ್ತಾರವಾಗಿ ಹೇಳ್ತಾರೆ. ಅದೆಲ್ಲ ಒಂದು ದಿವಸ ಕುರ್ಚಿನ ಕುತ್ಕೊಂಡು 5 ನಿಮಿಷದಾಗ ಹೇಳೋದಲ್ಲ. ಅದೆಲ್ಲ ಎಷ್ಟೆಷ್ಟು ವ್ಯಾಖ್ಯಾನಗಳು. ಭಗವದ್ಗೀತಾಕ್ಕೆ ಸಾಮಾನ್ಯವಾಗಿ ಇಡೀ ಪ್ರಪಂಚದಲ್ಲ ಲೆಕ್ಕ ಹಾಕಿದ್ರೆ 2000 ವ್ಯಾಖ್ಯಾನಗಳಿದೆ. ಎಲ್ಲಾ ಭಾಷೆಯಲ್ಲೂ ಇದೆ, ಬರೀ ಒಂದೇ ಭಾಷೆಯಲ್ಲ, ಎಲ್ಲಾ ಭಾಷೆಯಲ್ಲೂ ಇದೆ. ಎಲ್ಲರೂ ಇಂಗ್ಲಿಷ್ನವರಂತೂ ಗೀತಾಕ್ಕೆ ಇಂಗ್ಲಿಷ್ನಲ್ಲಿ ಬಹಳ ಅರ್ಥಗಳನ್ನು ಬರೆದಿದ್ದಾರೆ.
ನಾವು ಭಾರತೀಯರು. ಸದ್ಯ ನೀವು ಮಕ್ಕಳಲ್ಲಿ ನಮ್ಮ ಭಾರತ ದೇಶದ ಗೀತಾ ಅಂತ ಅನ್ನೋದು ಒಂದು ಇದೆ ಅನ್ನೋ ಬೀಜ ಹಾಕ್ತಾ ಇದ್ದೀರಲ್ಲ, ನಿಮಗೆ ನಾನು ತುಂಬಾ ಧನ್ಯವಾದವನ್ನು ಹೇಳಬೇಕು. ಈ ಕಾರ್ಯಕ್ರಮ ಹಮ್ಮಿಕೊಂಡವರಿಗೆ, ಮಕ್ಕಳಲ್ಲಿ ಈ ಒಂದು ಭಾವನೆ ಬೀಜವನ್ನ ಬಿತ್ತತಕ್ಕಂಥವರಾಗ್ತಾ ಇದ್ದೀರಾ. ಇದು ನೀವು ದೊಡ್ಡವರಾದ್ಮೇಲೆ, ಕಾಲೇಜ್ಗೆ ಹೋದ್ಮೇಲೆ, ಕೆಲಸ ಸೇರಿದ್ಮೇಲೆ ಇದನ್ನ ಮರಿಬಾರ್ದು. ಈಗೇನು ಕಲ್ತಿದ್ದೀರಾ ಅಷ್ಟೇ, 12ನೇ ಅಧ್ಯಾಯವನ್ನು ಮಾತ್ರನೇ ನೀವು ನಿತ್ಯ ಮನೆಯೊಳಗೆ ಹೇಳ್ಕೊಳ್ತಾ ಇದ್ರಿ. ಕ್ರಮೇಣ 1, 2, 3, 4 ಎಲ್ಲ 18 ಅಧ್ಯಾಯ ತನಕ ಬರ್ತಕ್ಕಂಥದ್ದಾಗತ್ತೆ. ಮಕ್ಕಳು ಹೇಳಿದ್ದನ್ನು ಕೇಳಿ ನಂಗೆ ಸಂತೋಷ ಆಗಿದೆ. ಇದಕ್ಕೆ ಒಂದು ವ್ಯವಸ್ಥೆ ಆಗಿದೆ. ನಂದೊಂದು ಇನ್ನೊಂದು ಮನಸ್ಸಿದೆ, ಅದನ್ನ ಇಲ್ಲಿ ಹೇಳ್ಬಿಡ್ತೀವಿ. ಕಾರ್ಯಕರ್ತರೆಲ್ಲರೂ ಕೂಡ ಗಮನ ಕೊಟ್ಟು, ಆದ್ರೆ ಅಧ್ಯಕ್ಷರು ಎಲ್ಲರೂ ಹೋಗುದಂದ್ರೆ ನನ್ನ ಮನಸ್ಸಿನಲ್ಲಿ ಒಂದಿದೆ, ಎಲ್ಲಾ ವಿದ್ಯಾರ್ಥಿಗಳಿಗೂ ಅತ್ಯಂತ ಭಗವದ್ಭಕ್ತಿ ಬರಲಿಕ್ಕೆ, ವಿಧೇಯರಾಗಿರ್ಲಿಕ್ಕೆ ಕನಕದಾಸರ ಜಯಂತಿಯನ್ನ ಆಚರಿಸ್ಬೇಕು. ಕನಕದಾಸರ ಜಯಂತಿಯನ್ನ ಆಚರಿಸ್ಬೇಕು. ಕನಕದಾಸರು ಎಷ್ಟು ಹಾಡುಗಳನ್ನು ಬರೆದಿದ್ದಾರೆ, ಎಂತೆಂಥ ಹಾಡುಗಳನ್ನು ಬರೆದಿದ್ದಾರೆ. ಸಮಾಜಕ್ಕೆ ಉಪಯುಕ್ತವಾದಂತಹ ಹಾಡುಗಳನ್ನು ಬರೆದಿದ್ದಾರೆ. ಅವರೊಳಗೆ ಯಾವ ಹೆಚ್ಚು ವಿಚಾರವನ್ನು ಮಾಡ್ಕೊಂಡಿರಲ್ಲ, ಅದು ಅವರ ಭಕ್ತಿಗೆ ಸಂಬಂಧಪಟ್ಟದ್ದು. ಆದ್ದರಿಂದ ಮೊದಲೆಲ್ಲ ಏನಪ್ಪ ಹುಡುಗರು ಗಲಾಟೆ ಇಷ್ಟೊಂದು, ಏನ್ ಹೇಳ್ಬೇಕಿಲ್ರಿ ಅಂತ ಸುಮ್ಮನೆ ಕೂತಿದ್ದೆ. ಹುಡುಗರು ಮಾತಾಡೋರು ಮಾತಾಡ್ತಿದ್ರು. ನನಗೆ ಅಭ್ಯಾಸ ಆಗಿದೆ ಅಲ್ಲ, 32 ವರ್ಷ ಸರ್ವಿಸ್ ಮಾಡಿದ್ಮೇಲೆ ನಮ್ಮ ಸ್ಕೂಲ್ನಾಗೂ ಅದೇ ಇರುತ್ತೆ. ಏನು ಬರೀ ನಿಮ್ ಸ್ಕೂಲ್ನಾಗ ಇರುತ್ತಾ? ನಮ್ಮ ಸ್ಕೂಲ್ನಾಗ ಇರುತ್ತೆ. PT ಮಾಸ್ಟರ್ಗೆ ಹೇಳ್ಬಿಟ್ಟಿದ್ದೆ, PT ಮಾಸ್ಟರ್ಗೆ ಗಲಾಟೆ ಮಾಡಿಸ್ದೆ ಇದ್ದಂಗೆ ನೀವು ಮಾಡ್ಕೊಳ್ಳಿ ಅಂತ. PT ಮಾಸ್ಟರ್ ನಮಗೆ ಬಹಳ ಸಹಕಾರ ಕೊಟ್ಟು ಮಾಡ್ತಿದ್ರು. ಈಗ ನೀವು ನಮ್ಮ ಭಾಷಣ ಆಗೋ ತನಕ ಬಹಳ ಗಂಭೀರವಾಗಿ ಕೇಳಿದ್ದೀರಾ. ಬಹಳ ಹೊತ್ತು ಉಪನ್ಯಾಸ ಮಾಡ್ಬೇಕಲ್ಲ, ನಾವಿಂದ ಹೋಗಿ ಆಮೇಲೆ ಸ್ನಾನ ಪೂಜೆ ಎಲ್ಲ ಆಗ್ಬೇಕು. ನಮಗೆ 4 ಗಂಟೆ ಆಗುತ್ತೆ. ನೀವೆಲ್ಲ ವಿದ್ಯಾರ್ಥಿಗಳು, ನಿಮಗೆ ನಾನು ಆಶೀರ್ವಾದ ಮಾಡೋದಷ್ಟೇ, ಚೆನ್ನಾಗಿ ಅಧ್ಯಯನ ಮಾಡಿ ತಂದೆ ತಾಯಿಗಳಿಗೂ, ಗುರುಗಳಿಗೂ, ಶಾಲೆಗೂ ಒಳ್ಳೆ ಹೆಸರು ತರುವಂತೆ ನೀವು ಎಲ್ಲರೂ ಫಸ್ಟ್ ಕ್ಲಾಸ್ನೊಳಗೆ ಪಾಸ್ ಆಗ್ಬೇಕು. ಫಸ್ಟ್ ಕ್ಲಾಸ್ ಒಳಗೆ ಯಾರು ಕೂಡ ಸೆಕೆಂಡ್ ಕ್ಲಾಸ್, ಥರ್ಡ್ ಕ್ಲಾಸ್ ಬರಲೇಬಾರ್ದು. ಫೇಲ್ ಅಂತೂ ಆಗ್ಲೇಬಾರ್ದು. ಈ ಸ್ಕೂಲ್ನಾಗ ಫೇಲ್ ಆದ ವಿದ್ಯಾರ್ಥಿಗಳು ಯಾರು ಇಲ್ಲ ಅಂತ ಆಗ್ಬೇಕು. ಆ ರೀತಿ ನಾನು ಸಂಸ್ಕೃತ ಪಾಠ ಹೇಳ್ಕೊಡ್ತಿದ್ದಾಗ ಯಾರನ್ನು ಫೇಲ್ ಆಗ್ಬಿಟ್ಟು ಬಿಡ್ತಿರ್ಲಿಲ್ಲ. ಎಲ್ಲ ಫಸ್ಟ್ ಕ್ಲಾಸ್ ಬರ್ಬೇಕು, ಸೆಕೆಂಡ್ ಕ್ಲಾಸ್ ಬರ್ಬೇಕು. ಈ ರೀತಿ ನೋಡ್ಕೊಂತಿದ್ದೆ. ಇಲ್ಲೇ ಉಪಾಧ್ಯಾಯರು ಕೂಡ ಅದೇ ರೀತಿ ನೋಡ್ಕೊಂತ ಇದ್ದಾರೆ. ನೋಡ್ಕೊಂಡ್ರಿ ಹೇಳೋದಲ್ಲ, ನೋಡ್ಕೊಂತ ಇದ್ದಾರೆ. ಯಾವಾಗ ಗೀತಾವನ್ನ ಇಷ್ಟು ಕಂಠಪಾಠ ಮಾಡಿಸಿದ್ದಾರೆ ಮೇಲೆ ಅವರಿಗೆ ಎಷ್ಟು ಶ್ರದ್ಧೆ ಇರ್ಬಹುದು, ಮಕ್ಕಳಿಗೂ ಶ್ರದ್ಧೆ ಇದ್ದೇ ಇರುತ್ತೆ. ಆದ್ದರಿಂದ ಇಂಥದನ್ನ ಕಾರ್ಯಕ್ರಮವನ್ನ ಮೇಲಿಂದ ಮೇಲೆ ನೀವು ಆಚರಣೆ ಮಾಡಿ. ಇವತ್ತು ಹೆಚ್ಚು ವಿಷಯ ಹೇಳಿದ ಪರಮಾತ್ಮನಲ್ಲಿ ಭಕ್ತಿ ಇದೆ. ಅವನು ನಿಮ್ಮನ್ನ ಎಲ್ಲಾ ರೀತಿಯಿಂದ ಕಾಪಾಡ್ತಾನೆ. ಆಡಂಬರ ಭಕ್ತಿಯನ್ನು ಮಾಡದಲ್ಲಿ ಸ್ವಲ್ಪ ತಿಂದು ಚಕ್ಕಚವಾಗಿರ್ಬೇಕು, ತುಂಬಾ ತಿಂದು ಚಕ್ಕಚವಾಗಿರ್ಬೇಕು, ಏನ್ ಪ್ರಯೋಜನ? ಆದ್ರಿಂದ ನಿಮ್ಗೆಲ್ಲ ಮಂಗಳವಾಗಲಿ, ವಿದ್ಯಾಭ್ಯಾಸದಲ್ಲಿ ಮುಂದುವರೆಯಿರಿ. ಪರಮಾತ್ಮ ನಿಮಗೆಲ್ಲ ಬುದ್ಧಿಯನ್ನು ಕೊಟ್ಟು ನಿಮ್ಮ ತಂದೆ ತಾಯಿಗಳಿಗೂ, ಶಾಲೆಗೂ, ಉಪಾಧ್ಯಾಯರಿಗೂ ಕೂಡ ನಿಮ್ಮಿಂದ ಕೀರ್ತಿ ಬರುವಂತೆ ಆಗಲಿ ಅಂತ ನಾನು ಆಶೀರ್ವಾದ ಮಾಡ್ತಾ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ಇದೇ ರೀತಿ ನಿಮ್ಮ ಸಹಕಾರ ಹೀಗೆ ಮುಂದುವರಿಬೇಕು. ನಿಮ್ಮ ಸಹಕಾರ, ನಿಮ್ಮೆಲ್ಲ ಸಹಕಾರ ಗೀತಾ ಜಯಂತಿ ನಡೆಯೋದೇ ಇಲ್ಲ. ನಂಗೆ ಕೂತ್ಬಿಟ್ಟು ನಿಮ್ಮೆಲ್ಲರ ಸಹಕಾರ ಇರಬೇಕು ಚೆನ್ನಾಗಿ. ಅವರಂತೂ ಪಾಪ ಹೊತ್ತಾಯ್ತು ಅಂತಿದ್ದಾರೆ. ಅವ್ರಿಗೆ ಏನ್ ಹೇಳ್ಬೇಕು ನಂಗೆ ಗೊತ್ತಿಲ್ಲ, ಹೊತ್ತಾಗೋದಾಗತ್ತೆ. ಆದ್ರಿಂದ ಮುಂದಿನ ವರ್ಷ ಚೆನ್ನಾಗಿ ನೀವೆಲ್ಲ ಇನ್ನು ಕಲ್ತು